ಗುಡ್ ಮಾರ್ನಿಂಗ್ ಮಕ್ಕಳೇ, ಗುಡ್ ಮಾರ್ನಿಂಗ್. ಏನ್ರಪ್ಪ ನೀವು ಮೂರೇ ಜನ ಬಂದಿರೋದು ಶಾಲೆಗೆ ಇವತ್ತು? ಇಲ್ಲಿ ಮಿಕ್ಕಿದವರೆಲ್ಲ ಎಲ್ಲಿ? ಇವನು ಮಂಜುನಾಥ, ಲೋಕೇಶ ಇವರೆಲ್ಲ ಯಾರು ಬಂದಿಲ್ವಾ? ಗೊತ್ತಿಲ್ಲ ಸರ್. ನಾನು ನೆನ್ನೆ ದಿವಸ ವಾಲ್ತಕ್ಕೆ ಹೋಗ್ಬೇಕು, ಅವ್ರ ಮನೆ ಮುಂದೆ ಅಲ್ವಾ ಹೋಗೋದು, ಮುಂಜಾರ ಮನೆ ಮುಂದೆ ಹೋಗ್ತಿದ್ದೆ. ಅದು ಯಾವ್ದೋ ಹೊಸ ಹುಡುಗ ಬಂದವನ್ ಸರ್, ಜೊತೆಗೆ ಆಟ ಆಡ್ಕೊಂಡು ಕೂಕೊಂಡಿದ್ದ. ಗೊತ್ತಾನ ಹೆಂಗ ಗೊತ್ತಿಲ್ಲ ಸರ್. ಅವ್ರ ಮನೆಗೆ ಯಾರನ ನೆಂಟ್ರು ಹುಡುಗ ಬಂದವನಂತೆ, ಗಮತಾನ ಅಂತು ಅವ್ರ ಅಜ್ಜಿ ಪುಟ್ರಂಗಜ್ಜಿ ಕೇಳಿತ್ತು. ಅವನಿಗೆ ಇದೊಂದು ಕಾರಣ ಬೇಕಾಗಿತ್ತು, ಅವನಿಗೆ ಶಾಲೆಗೆ ತಪ್ಪಿಸ್ಕೊಳ್ಳೋದಿಕ್ಕೆ. ನೆಂಟರು ಬಂದರೆ ಶಾಲೆಗೆ ತಪ್ಪಿಸ್ಕೊ, ಶಾಲೆಗೆ ಹೋಗ್ಬೇಡ ಅಂತ ಹೇಳ್ತಾರೆ ನೆಂಟರುಗಳು. ಬರಲಿ, ಅವನದು ಯಾವಾಗ ಬರ್ತಾನೆ ಬರಲಿ, ನಾನು ವಿಚಾರಿಸ್ಕೋತೀನಿ. ಲೋ ಮಂಜ, ಇನ್ನ ಮೇಷ್ಟ್ರು ಬಂದಿರಕ್ಕಿಲ್ಲ ಕಣೋ, ಬಾರ ಜಾಲ್ದು ಹೋಗಿ ಕುಕಮನ. ಯಾಕೋ ಅಣ್ಣ ಸ್ವಲ್ಪ ನನ್ನ ಮಗನೇ, ಮೇಷ್ಟ್ರು 100% ಬಂದೇ ಬಂದಿರ್ತಾರೆ. ಅದಂಗಲ್ಲ ಹೇಳ್ತಾ, ವಾಳಿಕೆ ಹೋಗ್ದಲೇನ ಆಚೆಯಿಂದನೇನ ಮೇಷ್ಟ್ರು ವಾದ ಇದ್ದಾರೆ ಅಂತಾನೆ ಹೆಂಗಪ್ಪ ಹೇಳ್ತಾ? ನೀನೆಲ್ಲ ಗಣ ಸ್ವಲ್ಪ ನನ್ನ ಮಗನೇ, ಮೇಷ್ಟ್ರು ಇಲ್ಲ ಅಂದ್ರೆ ನಮ್ಮ ಕ್ಲಾಸಿಗೆ ಇಷ್ಟು ಸೈಲೆಂಟ್, ಪಿನ್ ಡ್ರಾಪ್ ಸೈಲೆಂಟ್ ಇರ್ತೈತೆ. ಆ ಮೋಚಾನೆ ಸುಮ್ಮನಿರ್ತಾಳೆ. ಮೇಷ್ಟ್ರು ಒಳಗೆ ಬಂದಿಲ್ಲ ಅಂದ್ರೆ ಹುಡುಗಿ ಬಾಯಲ್ಲ ಬಂಬಾಯಿ. ಇಲ್ಲ ಮೇಷ್ಟ್ರು ಇರ್ಬೇಕು, ಇಲ್ಲ ಲೀಡರ್ ಸಿಂಹ ನಾನಿರ್ಬೇಕು ಕ್ಲಾಸ್ ರೂಮಾಗ. ಇಷ್ಟು ಸೈಲೆಂಟ್ ಆಗಿ ಕುಂತ ಇದಾರೆ ಅಂತ ಅಂದ್ರೆ ಅರ್ಥ ಮಾಡ್ಕೊಳ್ಳಲ್ಲ ಬಣ್ಣ ಸುರ್ಕ. ಓಹೋ, ಬಿಡ 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 ಮಂಜ, ನೀನು ಇಲ್ಲಿರ್ಬೇಕಾದ್ರೆ ಅಲ್ಕಣ ನೀನು. ಜೀವನ ನಿನ್ನ ತಲೆ. ಈ ಬುಲ್ಡೆ ಐತಲ್ಲ, ಬುಲ್ಡೆ ವಿಶ್ವೇಶ್ವರಯ್ಯ ಅವರು ಬುಲ್ಡೆ. ಅದೆಲ್ಲ ಬಿಡು, ನಡಿ ನಡಿ ಜಾಲ್ದು ಒಳಕ್ ಹೋಗೋಣ. ಒಳಕ್ ಬರ್ಬೋದೆ? ಓಹೋ, ಬರಬೇಕು ಬರಬೇಕು. ಶಾಲೆ ಸಮಯ ಯಾವಾಗ? ಬೆಲ್ಲುಡಿಯೋ ಸಮಯ ಯಾವಾಗ? ಶಾಲೆ ತರಗತಿಗೆ ಬರೋ ಸಮಯ ಯಾವಾಗ? ತಮಗೆ ಯಾವ ಟೈಮಿಗೆ ಬೇಕು ಆ ಟೈಮಿಗೆ ಬರ್ಬೋದು, ಯಾವ ಟೈಮಿಗೆ ಬೇಕು ಆ ಟೈಮಿಗೆ ಹೋಗ್ಬೋದು ಅಲ್ವಾ? ಬೇಡ ಕಣ್ರೋ, ನನ್ನ ಕ್ಲಾಸಿಗೆ ನೀವು ಬರೋದು ಬೇಕಾಗಿಲ್ಲ, ಹೊರಗಡೆನೇ ನಿಂತಿರಿ. ಸಾರ್ ಇಲ್ಲ ಸರ್, ನಾವು ಚಾಲ್ದು ಬೆಲ್ಲೋಡಕ್ಕಿಂತ ಮುಂಚೆಲ್ಲ ಬಂದ್ವಿ ಸರ್. ಪಿ.ಟಿ. ಮೇಷ್ಟ್ರು ಆಚೆಗೆ ತಡೆದು ಮಾತಾಡಿಸ್ತಿದ್ರು, ಅದಕ್ಕೆ ಬರೋದು 2 ನಿಮಿಷ ಲೇಟ್ ಆಯ್ತು ಸರ್. ಸಾರಿ ಸರ್. ಇಲ್ಲ ಸರ್, ನಂಬೇಡ್ರಿ ಸರ್, ನಾವು ಬೆಲ್ಲೋಡಕ್ಕಿಂತ ಮುಂಚೆನೇ ಬಂದಿದ್ದು, ಅದೆಲ್ಲೂ ಕಾಣಲೇ ಇಲ್ಲ ಸರ್. ಪಿ.ಟಿ. ಮೇಷ್ಟ್ರು ಒಬ್ಬೊಬ್ರು ನಿಂತಿದ್ರು. ಅಯ್ಯೋ ನಿಮ್ಮ ಬೆಂಕಿ ಕಮೋಸ್ವಾಮಿ, ನನ್ನ ಮೇಲೆ ಆಲ ಮೇಷ್ಟ್ರು ತಕ್ಕ ಫಿಟ್ಟಿಂಗ್ ಇಟ್ಟಿದ್ದೆ. ಲೀಡರ್ ಆಗಿಬಿಡೋಣ ಅಂತ ಇರ್ಬೇಕು. ಸುಮ್ಮ ಕುಕ್ಕರ್ ಶ್ರಾಮಣಿ ಸಾರ್, ಅವಳ ಮಾತು ನಂಬೇಡಿ ಸರ್. ಅವಳು ಮುಂಚೆಲ್ಲ ಬಂದ್ಲು, ನಾವು ಅವಳು ಹಿಂದೆ ಬಂದಿದ್ದೀವಿ ಅಷ್ಟೇ ಸರ್. ಬೇಕಾರೆ ಪಿ.ಟಿ. ಮೇಷ್ಟ್ರನ್ನ ಕೇಳಿ ಸರ್. ನಮ್ಮನ್ನ ಅವರನ್ನ ನಿಲ್ಲಿಸಿ ಮಾತಾಡಿಸ್ತಿದ್ರು. ನಮ್ಮ ಮಾಮನ ಮಗ ಬಂದಿದ್ದ, ಅವನು ನಮ್ಮ ಸ್ಕೂಲ್ ನೋಡ್ಬೇಕು ಅಂತ ಕೇಳ್ತಿದ್ದ ಸರ್. ಅದಕ್ಕೆ ಕರ್ಕೊಂಡ್ಬಂದಿದ್ವಿ. ಅವನ ತಗೆ ಮಾತಾಡ್ಕೊಂಡು ನಿಂತ್ಕೊಂಡಿದ್ರು ಪಿ.ಟಿ. ಮೇಷ್ಟ್ರು. ನಿಮ್ಗೂ ಹೇಳ್ತೀನಿ ಅಂತಾನ ಹೇಳಿದ್ರು ಸರ್. ಹೇಳಿಲ್ಲ ನಿಮ್ಗೆ? ನೋಡಿ ಸರ್, ನೋಡಿ ಸರ್, ನಾನು ಹೇಳಿಲ್ವ ಅಂದ್ರೆ ಸರ್, ಅವಾಗ್ಲೇನ ಯಾರ ನೆಂಟ್ರು ಹುಡುಗ ಬಂದಿದ್ದಾನೆ, ಅಕ್ಕೆ ಸ್ಕೂಲಿಗೆ ಬರ್ತಾನ ಇಲ್ವಾ ಅಂತಾನೆ ಕೇಳಿಸ್ಕೊಂಡ್ರೆ ಅವನ ಬಾಯಿಗೆ ಬಂತಿವಾಗ. ಅಮ್ಮನಿ ಮೋಡ್ಸ್ವಾಮಿ, ನೀ ಯಾಕಮ್ಮನಿ ಮೇಷ್ಟ್ರಿಗೆ ಎಲ್ಲ ನನ್ನ ಬಗ್ಗೆ ಮಂತೆಗೆ ಏನೇನು ನಡೀತೈತೆ ಅನ್ನೋದನ್ನೆಲ್ಲ ಬಂದಿಲ್ಲ ಫಿಟ್ಟಿಂಗ್ ಇಕ್ಕೋದು. ಮೊನ್ನೆ ದಿವಸ ನೀನು ನಿಮ್ಮ ಅಮ್ಮ ಪಾತ್ರೆ ಬೆಳಗ ಕೇಳ್ತೈತೆ ಅಂತಾನೆ ಸುಳ್ಕೆನ ಯಾರು ಬಂದಿದ್ದಾವೆ ಅಂತ ಓದ್ಕೊ ಮಣಿಕೊಂಡಿದ್ದಂತಲ್ಲ, ಅದನ್ನ ನಾನು ಬಂದು ಮೇಷ್ಟ್ರಿಗೆ ಹಂಗೆ ಹೇಳಿನಿ. ಮೋಟ್ ಮಂಜ, ನಿಂಗೆ ಯಾರು ಹೇಳಿದ್ರು ಹಂಗ ಅಂತಾನೆ? ನಿಂಗೆ ನಿಜವಾಗ್ಲೂ ಹುಷಾರಿರ್ಲಿಲ್ಲ. ಅದಕ್ಕಿಂತ ಮೇಷ್ಟ್ರು ಸುಳ್ಕೆನ ಸುಮ್ಮನೆ ಕೆಲಸ ಮಾಡ್ಬೇಕಾಗತ್ತೆ ಅಂತ ಇವ ಅಮ್ಮನಿ ಕಳ್ಳಟ ಹೇಳ್ತಾ ಆಡ್ತೈತೆ ನಂತಗಿ ಅಂತ ಅನ್ಕೊಂಬ್ಲಿ ಸರ್. ಇವ್ ಪಂಡ್ರಪಟ್ ಮೋಟ್ ಮಂಜನ್ ಮಾತು ನಂಬ್ಕೊಂಬೇಡ್ರಿ ಸರ್, ನನಗೆಲ್ಲ ಮಾಡೋದೇ ಇಲ್ಲ ಸರ್. ಕುಕಾಮಣಿ ಕಾಂಡ ಇದಾರೆ ನೀನ್ ಮಾಡೋ ಕೆಲಸನ ಸರ್. ಮನ್ ತೆಗಿದ್ರಿ ಅಮ್ಮನಿ ಒಂದು ಪೊಲೀಸದ ಕೆಲಸ ಮಾಡಲ್ಲ ಸರ್. ಇವ್ರ ಅಮ್ಮ ಬಂದು ನಮ್ಮ ಅಜ್ಜಿ ತಗ ಉಕ್ಕೊಂತಿರ್ತೈತಿ. ಅಯ್ಯ ಹುಡುಗಿ ಅದು ಏನ್ ಬುದ್ಧಿ ಕಲ್ತೈತೆ ಹೇಳತ್ತ. ₹1 ಕೆಲಸ ಮಾಡಲ್ಲ, ಒಂದು ಪಾತ್ರೆ ಬೆಳಕಲ್ಲ, ಒಂದು ಮನೆ ಕಸ ಗುಡ್ಸಲ್ಲ ಅಂತ ಎಲ್ಲ ಬೈಕೊಂತಿರ್ತೈತಿ ಸರ್. ನಾನೇನು ಬಂದು ನಿಮ್ಗೆ ಹಂಗೆ ಹೇಳಿದ್ನೆ. ಇವ್ರು ನೋಡ್ರಿ, ನಮ್ಮ ಮನೆಗೆ ನೆಂಟ್ರು ಬಂದವ್ರೆ, ನಮ್ಮ ಮಾಮನ ಬಂದವನಿ ಅಂತಾನೆ ಅದೇ ಬಂದ್ಬಿಟ್ಟು ನಿಮ್ ತಕ್ಕ ಫಿಟ್ಟಿಂಗ್ ಇಕ್ಕಿದಾನೆ. ಅಯ್ಯೋ, ನೀವಿಬ್ರು ನಿಲ್ಲಿಸ್ರೋ ಸಾಕು. ಒಬ್ರ ಮೇಲೊಬ್ರು ಚಾಡಿ, ಒಬ್ರ ಮೇಲೊಬ್ರು ಚಾಡಿ. ಯಾರೇನು ಕಡಿಮೆ ಅಲ್ಲ, ಯಾರೇನು ಹೆಚ್ಚಲ್ಲ, ಇಬ್ರು ಅವರೇ. ಏಯ್ ಸೌಮ್ಯ ಕೂತ್ಕೊಳ್ಳಮ್ಮ. ಏಯ್ ಮಂಜ,
ನೀನು ಒಳಗ್ ಬರ್ಬೇಡ, ಹೊರಗಡೆ ನಿಂತ್ಕೊ ಅಂತ ಹೇಳಿದ್ರು ಯಾಕ ಒಳಗಡೆ ಬರ್ತಾನೆ ಇದೀಯಾ? ಹೋಗ ಅಲ್ಲಿ ಬಾಕ್ಲಾದ್ರೆ ನಿಂತ್ಕೊ. ಸರ್ ನಿಜವಾಗ್ಲೂ ಸರ್, ಬೇಕಾದ್ರೆ ನಮ್ಮ ಅತ್ತೆ ಮಗನು ಬಂದು ನೋಡ್ರಿ ಸರ್. ಲೋಕಿ ಇವನು ಯಾಕದಲ್ಲ, ಇವನ್ ಚರಂಡಿ. ಲೋ ಮಂಜ, ಅವ್ನು ನಮ್ಮ ಜೊತೆ ಒಳಗ್ ಬರ್ಲಿಲ್ಲ ಕಣಲ್ಲ, ಆಚೆಗೆ ನಿಂತ ಇದ್ದಾನೆ. ಇವನು ಹೂವ ಅಂಬಳೆ ಎಲ್ಲ ಕೊಟ್ಟು ಕರಿಬೇಕಣಪ್ಪ. ಅವನು ಆಚೆಗೆ ನಿಂತ ಇದ್ದಾನೆ ಅಂತೆ. ನೀವು ಅಂದ್ರೆ ಒಳಗಡೆ ಕರಿತೀವಿ ಸರ್, ಬೇಕಾದ್ರೆ ಅವನ್ನೇ ಕೇಳ್ಕೊಳ್ರಿ ನೀವು. ಮುಗಿತೇನ್ರಪ್ಪ? ಮುಗಿತಾ ನಿಮ್ಮಿಬ್ಬರದು ಡ್ರಾಮಾ? ಪಿ ಟಿ ಮಿಶ್ರು ನನಗೆ ಸಿಕ್ಕಿದ್ರು, ಹೇಳಿದ್ದಾರೆ. ಸರಿ, ಆ ಹುಡುಗನ ಕರಿ, ಹೊರಗಡೆ ನಿಂತ್ಕೊಂಡು ಏನು ಮಾಡ್ತಿದ್ದಾನಂತೆ ಮಾತಾಡ್ಸೋಣ ಸ್ವಲ್ಪ. ಹೌದಾ? ಹ್ಞೂ ಸರ್ ಕರಿತೀನಿ. ಲೋ ಚರಂಡಿ, ಚರಣ ಕಮ್ ಇನ್ ಸೈಡ್. ಮೇಸ್ಟ್ರು ಈಸ್ ಲಿಕಿಂಗ್ ಯು. ಲೋ ಚರಣ, ಅವರು ನಮ್ಮ ಕ್ಲಾಸ್ ಟೀಚರು, ಮೇಸ್ಟ್ರು, ಮಾತಾಡ್ಸೋದಲ್ಲ. ಓ ಹೌದಾ, ಓಕೆ. ಹಾಯ್ ಸರ್, ಮೈ ಸೆಲ್ಫ್ ಚರಣ್ ಸರ್, ಐ ಆಮ್ ಫ್ರಮ್ ಯುನೈಟೆಡ್ ಸ್ಟೇಟ್ಸ್, ಅಮೇರಿಕಾ ಸರ್. ವೆರಿ ಗುಡ್ ಚರಣ್, ನೈಸ್ ಟು ಮೀಟ್ ಯು. Myself Ramesh, this class is teacher and I take mathematics for this class. Oh, okay sir, that's great. ಆಯ್ತಪ್ಪ, ನೀನು ಬಂದಿದ್ದು ತುಂಬ ಖುಷಿ ಇದೆ. ನಿಮ್ಮಲ್ಲಿಯ ಶಿಕ್ಷಣಕ್ಕೂ ಇಲ್ಲಿಯ ಶಿಕ್ಷಣಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಕೂತ್ಕೋ, ಇವತ್ತೊಂದಿನ ಯಾವ ಥರ ಇರುತ್ತೆ ನಮ್ಮೂರಲ್ಲಿ, ಕರ್ನಾಟಕದಲ್ಲಿ, ಇಂಡಿಯಾದಲ್ಲಿ ಎಜುಕೇಷನ್ ಸಿಸ್ಟಮ್ ಯಾವ ಥರ ಇದೆ ಅನ್ನೋದು ನಿನ್ಗೆ ಅರ್ಥ ಆಗುತ್ತೆ. ಕೂತ್ಕೊಂಡು ಪಾಠ ಕೇಳು, ಓಕೆನಾ? Sure sir, ಖಂಡಿತ. And thank you so much for letting me sit inside the class. ಇಟ್ಸ್ ಓಕೆ. ಸರಿ ಮಂಜು, ಲೋಕೇಶ್, ಎಲ್ಲರೂ ಕೂತ್ಕೊಳ್ರಪ್ಪ ಬೆಂಚ್ ಮೇಲೆ. ಸೌಮ್ಯ ನಾನು ಜಾಗ ಬೇಕು ಕಡೆಗೆ ಕಣವ. ನಿನ್ ಜಾಗ ಹತ್ ಕಡೆಗೆ ಗೋಡೆ ಕಡೆ ಇರೋದು, ಹತ್ ಕಡೆ ಕೂಕ ಹೋಗಮ್ಮ. ಹೋಗ ಆಚೆಗೆ ಹೋಗ. ಮುಂಚೆಲ್ಲ ಬಂದು ಕುತ್ಕೊಂಡ್ರೆ ನಾನು ಇವನಿಗೆ ಬಿಟ್ಟು ಕೊಟ್ಬಿಡ್ಬೇಕಂತೆ. ಹತ್ ಕಡೆ ಜಾಗ ಖಾಲಿ ಐತೆ, ನೀನು ಹೋಗ ಕರೆಕ್ಟ್ ಕುಕ್ಕರ್ಸ್ಕೆ. ಏಯ್ ಮೋಟ್ ಸ್ವಾಮಿ, ಮೇಷ್ಟ್ರ ಇದಾರ ಮುಂದೆ ಅಂತಾನೆ ಬಾಲ ಬೀಸ್ತಿದ್ಯಾ? ಕಟ್ಟು ಮಾಡ್ಬಿಡ್ತೀನಿ, ಕೋಳಿ ಜುಟ್ಟು ಕಟ್ ಮಾಡ್ದಂಗೆ. ನನ್ ಜಾಗಕ್ಕೆ ಬಂದು ಕುಕ್ಕಣದಳ್ಳಿ, ಕುಕ್ಕಣದಲ್ದಲೆ ಹೋಗ ಕಡೆಗೆ ಅಂತ ಕಳಿಸ್ತೀಯ? ಹೋಗಮ್ಮಡಿ, ನನ್ ಜಾಗ ಇದು. ಏನಿಲ್ಲ, ಹೋಗ್ಲಿಲ್ಲ ಅಂದ್ರೆ ಹಂಗೆ ಒಂದ್ ಡಿಚ್ಚಿ ಒಂದ್ ಗುಮ್ಮ ಅಷ್ಟೇನೆ. ಹೋಗಲ್ಲ ಕಣು, ಮಾಡ್ಬಂದ ನಾನು ಹೋಗಲ್ಲ. ಏನ್ ಮಚ್ಚ? ಏನಿದು CM ಶೀಟು ಇವಂದು, ಇವನೇ ಕುಕ್ಕಂಬೇಕಿಲ್ಲಿ. ಹೋಗ ಅಮ್ಮನೇ ಮೋತ್ಸ್ವಾಮಿ, CM ಶೀಟು ಅಂತ ಕೇಳ್ತೆ, ಅದಕ್ಕಿಂತ ಹೆಚ್ಚು. ಒಂದು ವೇಳೆ CM ಶೀಟಿಗೆ ರಾತ್ರಿ ಒಬ್ರು ಬೆಳಿಗ್ಗೆ ಒಬ್ರು ಕುಕೊಂಬೋದೇನ, ಆದ್ರೆ ಮುಂಜಿನ ಶೀಟು ಅಂತ ಅಂದ್ರೆ CM ಶೀಟ್ಗಿಂತ ದೊಡ್ಡದು. ಚರಿಕೆ ಅಂತ ಮೇಸ್ಟ್ರಿಗೆ ಹೇಳಿ ಏರಿ ಕುಸ್ಲ. ಮಂಜ, ಹೋಗಿ ಕೂತ್ಕೊಂಡ್ರೆ ಎಷ್ಟೊತ್ತೋಗ್ಬೇಕು ನೀನು ಹೋಗಿ ಬೆಂಚ್ ಮೇಲೆ ಕೂತ್ಕೊಳ್ಳೋದಕ್ಕೆ? ರಾಸ್ಕಲ್ ಸರ್ ನೋಡಿ ಸರ್, ಇವ ಅಮ್ಮನಿನ ನನ್ ಜಾಗಕ್ಕೆ ಬಂದು ಕೂತ್ಕೊಂಡಿದ್ದಾಳೆ. ಹತ್ ಕಡೆಗೆ ಹೋಗಿ ನಿನ್ ಜಾಗಕ್ಕೆ ಅಂತಂದ್ರೆ ಹೋಗಲ್ಲ, ಹೋಗ ಅಂತ ಅಂತಾಳೆ. ಸರ್ ನಾನ್ ಫಸ್ಟ್ ಅಲ್ಲಿ ಬಂದು ಕೂತ್ಕೊಂಡಿರೋದು ಸರ್. ಇವ್ ಲೇಟಾಗಿ ಬಂದ್ಬಿಟ್ಟು ನನ್ಗೆ ಇದೇ ಜಾಗ ಬೇಕು ಅಂತಂದ್ರೆ ನಾನ್ ಬಿಡಲ್ಲ ಸರ್. ಏ ಮಂಜು, ನೀನು ಲೇಟಾಗೂ ಬರೋದಲ್ದೆ ನಿನಗೆ ಅದೇ ಜಾಗ ಬೇಕು ಅಂದ್ರೆ ಹೇಗೋ ಆಗುತ್ತೆ? ಇರೋ ಖಾಲಿ ಎಲ್ಲಿದೆ ಅಲ್ಲಿ ಕೂತ್ಕೋ. ಅವಳು ಹೇಳ್ತಾ ಇಲ್ಲ, ಸೌಮ್ಯ ಹೇಳ್ತಿರೋದು ಕರೆಕ್ಟ್ ಆಗಿದೆ. ಅವಳು ಬೇಗ ಬಂದಿದ್ದಾಳೆ, ಅವಳು ಯಾವ ಜಾಗ ಬೇಕೋ ಅದ್ರಲ್ಲಿ ಕೂತ್ಕೊಂಡಿದ್ದಾಳೆ. ನೀನು ಲೇಟಾಗಿ ಬಂದಿರೋದು ಅಲ್ಲದೆ ಅದೇ ಜಾಗ ಬೇಕು ಅಂತೀಯಾ? ಹೋಗು, ಆಯ್ತು. ಅಲ್ಲಿ ಬೇರೆ ಬೆಂಚ್ ಖಾಲಿ ಇದೆಯಲ್ಲ ಆ ಕಡೆ ಸೈಡಲ್ಲಿ, ಅಲ್ಲಿ ಕೂತ್ಕೋ ಹೋಗು.